ಅದೇ ರೀತಿ ಹಸ್ತಗಾರಿಕಾ ವಿಭಾಗದಲ್ಲಿ ಸಫಾನ್ ಮಾಲೀಕತ್ವದ ಯಂಗ್ಸ್ಟರ್ ತಂಡ ಈಗಾಗಲೇ ಕ್ಷೇತ್ರ ರಕ್ಷಣೆಯಲ್ಲಿ ಈ ಒಂದು ಟಾಪರ್ ಪಂದ್ಯಾಟ ವಿಜೇತ ತಂಡ ನೇರವಾಗಿ ಫೈನಲ್ಗೆ ಎಂಟ್ರಿಯನ್ನು ಪಡೆದುಕೊಳ್ತದೆ. ಆ ನಿಟ್ಟಿನಲ್ಲಿ ಒಂದು ಕ್ರೂಷಿಯಲ್ ಪಂದ್ಯಾಟ ಅಂಕಣದ ಮಧ್ಯಭಾಗದಲ್ಲಿ ಸಾಗಿ ಬರ್ತಾ ಇದೆ. ಅಂತಿಮ ಹಂತದ ಪಂದ್ಯಾಟ ಸೀಮಾ ರೇಖೆ ಅಂಚದಲ್ಲಿ ದಯವಿಟ್ಟು ಬೌಂಡ್ರಿ ಕೀಪರ್ ದಯವಿಟ್ಟು ಕಾರ್ಯನಿರ್ವಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಸ್ಟ್ರೈಕರ್ ವಿಭಾಗದಲ್ಲಿ ಟೆನಿಸ್ ಬಾಲ್ನ ಒಬ್ಬ ಅಪಾಯಕಾರಿ ದಾಟಗಾರ, ರಾಜ್ಯ ಕಂಡ ಶ್ರೇಷ್ಠ ಆಟಗಾರ ಕೂಡ ಸಚಿನ್ ಅವರನ್ನ ಪರಿಚಯ ಮಾಡಿಕೊಡುವ ಪ್ರಯತ್ನ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಎಸ್ತಗಾರಿಕಾ ವಿಭಾಗದಲ್ಲಿ ರಿಜ್ವಾನ್ ಈ ಒಂದು ಟೂರ್ನಿಮೆಂಟ್ ಒಬ್ಬ ಯಶಸ್ವಿ ಆಲ್ರೌಂಡರ್ ಆಟಗಾರ ರಿಜ್ವಾನ್ ಎಸ್ತಗಾರ. ಈ ಬಾರಿ ನೇರ ಹೊಡೆತಗಳು ದಾಖಲಾಗ್ತಾ ಇದೆ, ಯಾವುದೇ ಓಟಗಳು ಬರ್ತಾ ಇಲ್ಲ, ಚಿಕ್ಕೇಸ್ತಲ್ಲಿ ಆಟ ಸಾಗ್ತಾ ಇದೆ. ರಿಜ್ವಾನ್ ಮತ್ತೆ ಹಸ್ತಗಾರಿಕಾ ಭಾಗದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಸಚಿನ್ ಮತ್ತೆ ಸ್ವೀಪ್ ಮಾಡುವ ಪ್ರಯತ್ನ, ಸೀಮಾರೇಖೆ ಅಂಚಿನಲ್ಲಿ ಮತ್ತೆ ಸುಂದರ ಶೈಲಿಯ ಕ್ಷೇತ್ರ ರಕ್ಷಣೆ ಕೂಡ ದಾಖಲಾಗ್ತಾ ಇದೆ. ಮೊನ್ನ ಅವರ ಮುಖ್ಯನ ರಿಜ್ವಾನ್ ಅನುಭವಿ ಹಸ್ತಗಾರ, ಸಾಕಷ್ಟು ಯಶಸ್ವಿ ಹಸ್ತಗಾರ ಕೂಡ. ನಿನ್ನೆ ನಡೆದ ಪಂದ್ಯದಲ್ಲಿ ಸಹ ಸಾಕಷ್ಟು ಉತ್ತಮವಾದ ಹಸ್ತಗಾರಿಕೆಯನ್ನು ಮಾಡಿ ತಂಡಕ್ಕೆ ಜಯಶಾಲಿ ತಂದುಕೊಟ್ಟಂತಹ ಆಟಗಾರ ಕೂಡ ಆ ರಿಜ್ವಾನ್. ತಟ್ಟಿ ಮುಟ್ಟಿ ಒಂಟಿ ಓಟವನ್ನು ದಾಖಲುವ ಪ್ರಯತ್ನ ಕೂಡ ಸುಹಾಸ್ ಮಾಡಿದ್ರು. ತಂಡದ ಒಟ್ಟು ಮೊತ್ತ ಕೂಡ 2 ಓಟಗಳು ದಾಖಲಾಗ್ತಾ ಇದೆ. 4ನೇ ಬಾರಿಗೆ ಮಾತೆ ಸುಂದರ ಶೈಲಿಯ ಪ್ಲೇಸ್ಮೆಂಟ್ ಕೂಡ ದಾಖಲಾಗ್ತಾ ಇದೆ. ಪಾಯಿಂಟ್ಸ್ ಭಾಗದಲ್ಲಿ ಬೌಂಡರಿ, ರಿಜ್ವಾನ್ ಎಸೆತಗಾರ ಮತ್ತೆ ಎಸ್ತಗಾರಿಕಾ ಭಾಗದಲ್ಲಿ 5ನೇ ಬಾರಿಗೆ ಸಚಿನ್ಗೆ ಎಸ್ತಂತ ಚೆಂಡು ಕೂಡ ಈ ಬಾರಿ ಮತ್ತೆ ಸೀಮಾರೇಖೆಯಲ್ಲಿ ಸಫಾನ್ ಕ್ಷೇತ್ರರಕ್ಷಕ ಒಂಟಿ ಓಟ ಮಾತ್ರ ದಾಖಲಾಗ್ತಾ ಇದೆ. ಸಾಕಷ್ಟು ಚುರುಕಿನ ಕ್ಷೇತ್ರರಕ್ಷಕ ಕೂಡ ಸಫಾ. ಅಂತಿಮ ಚೆಂಡು ಬಾಕಿ ಇರುತ್ತದೆ. 6ನೇ ಬಾರಿಗೆ ರಿಜ್ವಾನ್ ಸಪೋರ್ಟ್ ಮಾಡುವ ಪ್ರಯತ್ನ ಕೂಡ, ಚುಕ್ಕೆ ಸೆತ ಓವರ್ ಮುಕ್ತಾಯದ ಸೂಚನೆ ಕೂಡ ಬರ್ತಾ ಇದೆ ನೇರ ನಿರ್ಣಾಯಕರಿಂದ. ಪ್ರಥಮ ಓವರ್ ಮುಕ್ತಾಯ ಹಂತದಲ್ಲಿ ತಂಡದ ಮೊತ್ತ 7. ಈ ಒಂದು ಹಂತದಲ್ಲಿ ಟಾಪರ್ ಪಂದ್ಯಾಟ ಸಾಗಿ ಬರ್ತಾ ಇದೆ. ವಿಜೇತ ತಂಡ ನೇರವಾಗಿ ಫೈನಲ್ಗೆ ಎಂಟ್ರಿಯನ್ನು ಪಡೆದುಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ ಸಚಿನ್ ಕೋಟೇಶ್ವರ ಉದ್ದರಿ ತುಂಬಾ ಕ್ರೂಷಿಯಲ್ ಆಗಲಿದೆ. 2 ರಿಂದ 3 ಓವರ್ಗಳ ಆಟ ಸಚಿನ್ ಕೋಟೇಶ್ವರ ಆಡಿದ್ದಾದಲ್ಲಿ 45 ರಿಂದ 50 ಆಸುಪಾಸಿನ ಟಾರ್ಗೆಟ್ ಅನ್ನು ಸೆಟ್ ಮಾಡುವಲ್ಲಿ ಸಂಶಯವಿಲ್ಲ. ಆ ನಿಟ್ಟಿನಲ್ಲಿ ಸಚಿನ್ ಕೋಟೇಶ್ವರ ಉದ್ದರಿ ತುಂಬಾ ಕ್ರೂಷಿಯಲ್ ಆಗಲಿದೆ ಯಂಗ್ಸ್ಟಾರ್ ತಂಡಕ್ಕೆ. ಸುಂದರತೆ ಹಸ್ತಗಾರಿಕೆ ಕೊಂಚ ಮಟ್ಟಿಗೆ ಬೌನ್ಸಿ ಎಸೆತ ಕೂಡ ಓಟಗಳು ಬರ್ತಾ ಇಲ್ಲ. ಚುಕೇಸ್ತಲ್ಲಿ ಆಟ ಸಾಗ್ತಾ ಇದೆ. ಅಕ್ರಮ್ ಎಸೆತಗಾರ, ಶರವೇಗದ ಎಸೆತಗಾರ
ವೇಗದ ಜೊತೆಗೆ ಚೆಂಡಿಗೆ ತಿರುವನ್ನ ನೀಡಬಲ್ಲಂತಹ ಎಸೆತಗಾರ ಕೂಡ ಅಕ್ರಮ್. ದ್ವಿತೀಯ ಬಾರಿಗೆ ಅಕ್ರಮ್ ಎಸೆದಂತ ಚೆಂಡು ತೀರಾ ಶಾರ್ಟ್ ಆಗಿ ಬಂದ ಚೆಂಡು ಬೌಂಡ್ರಿ ಕೂಡ ದಾಖಲಾಗ್ತಾ ಇದೆ. ಸಚಿನ್ ಕೋಟೇಶ್ವರ್ ಅವರ ದಾಂಡಿನ ಮುಖ್ಯನ. ಸಚಿನ್ ಕೋಟೇಶ್ವರ ಏಕಾಂಗಿಯಾಗಿ ಪಂದ್ಯವನ್ನ ಗೆಲ್ಲಿಸಿಕೊಡಬಲ್ಲ ಸಾಮರ್ಥ್ಯದ ಆಟಗಾರ. ಆ ನಿಟ್ಟಿನಲ್ಲಿ ಈಗಾಗಲೇ ವೈಯಕ್ತಿಕವಾಗಿ 10 ಓಟವನ್ನು ದಾಖಲಿಸಿ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಸುಂದರ ಶೈಲಿಯ ದಂಡನೆ ಕೂಡ ಬೌಂಡರಿ ದಾಖಲಾಗ್ತಾ ಇದೆ ಮಿಡ್ ವಿಕೆಟ್ ವಿಭಾಗದಲ್ಲಿ. ಸಚಿನ್ ಕೋಟೇಶ್ವರ ದಾಡಿದ ಮುಖ್ಯನ. ಈಗಾಗಲೇ ಹೇಳಿರುವಂತೆ ಸಚಿನ್ ಕೋಟೇಶ್ವರ ಏಕಾಂಗಿಯಾಗಿ ಪಂದ್ಯವನ್ನ ಗೆಲ್ಲಿಸಿಕೊಡಬಲ್ಲ ಸಾಮರ್ಥ್ಯದ ಆಟಗಾರ. ಸಚಿನ್ ಕೋಟೇಶ್ವರದ ಉದ್ದರಿ ಕೂಡ ತುಂಬಾ ಕ್ರೂಷಿಯಲ್ ಆಗಲಿದೆ ಯಂಗ್ ಸ್ಟಾರ್ ತಂಡಕ್ಕೆ. ಅಕ್ರಮ್ 3 ಎಸೆತ ಈಗಾಗಲೇ ಮುಕ್ತಾಯ ಹಂತವನ್ನ ಕಂಡಿದ್ದು 8 ಓಟವನ್ನು ಎದುರಾಳಿ ತಂಡಕ್ಕೆ ಬಿಟ್ಕೊಟ್ರು. 4ನೇ ಬಾರಿಗೆ ಸಚಿನ್ಗೆ ಎಸೆದಂತ ಚೆಂಡು ನೋ ಬಾಲ್ ಎಂಬ ಸೂಚನೆ ನೇರ ನಿರ್ಣಾಯಕದಿಂದ ರವಾನೆ ಆಗ್ತಾ ಇದೆ. ಮತ್ತೆ ಬೌಂಡ್ರಿ ಕೂಡ ದಾಖಲಾಗ್ತಾ ಇದೆ. 1+4 5 ಓಟ ದಾಖಲಾತಿ ಪಟ್ಟಿಯಲ್ಲಿ ಸೇರ್ತಾ ಇದೆ. ಸಚಿನ್ನ ಬಿರುಸಿನ ದಾಂಡುಗಾರಿಕೆ ಅಂಕಣದ ಮಧ್ಯಭಾಗದಲ್ಲಿ ಕಂಡು ಬರ್ತಾ ಇದೆ. 8 ಎಸೆತಗಳ ಮುಂದೆ 18 ಓಟವನ್ನು ದಾಖಲಿಸಿದ ಸಚಿನ್ ಕೋಟೇಶ್ವರ. ಆ ನಿಟ್ಟಿನಲ್ಲಿ ಅಕ್ರಮ್ ಕೊಂಚ ಮಟ್ಟಿಗೆ ಒತ್ತಡದಲ್ಲಿ ಸಿಲುಕ್ತಾ ಇದ್ದಾರೆ. ಅಂಡರ್ ಪ್ರೆಷರ್ ರೈಟ್ ನೌ. ಈಗಾಗಲೇ 3 ಎಸೆತಗಳ ಮುಂದೆ 13 ಓಟವನ್ನು ಅಕ್ರಮ್ ಎದುರಾಳಿ ತಂಡಕ್ಕೆ ಬಿಟ್ಕೊಟ್ರೆ ಮತ್ತೆ 4ನೇ ಬಾರಿಗೆ ಅಕ್ರಮ್ ಎಸೆತಗಾರಿಕಾ ಭಾಗದಲ್ಲಿ ತೀರಾ ಶಾರ್ಟ್ ಆಗಿ ಬಂದ ಚೆಂಡು ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ ಕೂಡ. 1 ಓಟ ಮತ್ತೆ ದಾಖಲಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಅಂತಿಮ 2 ಚೆಂಡು ಬಾಕಿ ಇರ್ತದೆ. ಲಾಸ್ಟ್ 2 ಬಾಲ್ ಟು ಗೋ. (21) 21. 5ನೇ ಬಾರಿಗೆ ಅಕ್ರಮ್ ಎಸೆದಂತ ಚೆಂಡು ಸ್ಟ್ರೈಕರ್ ವಿಭಾಗದಲ್ಲಿ ಸುಹಾಸ್ ಸ್ಟಪ್ ಔಟ್ ಮಾಡುವ ಪ್ರಯತ್ನ. ರನ್ಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತ. ಅಂತಿಮ ಚೆಂಡು ಬಾಕಿ ಇರ್ತದೆ. ಕಳೆದ ಇನ್ನಿಂಗ್ಸ್ ನಲ್ಲಿ ಸುಹಾಸ್ ಕೂಡ ಸಾಕಷ್ಟು ಉತ್ತಮ ದಾಂಡುಗಾರಿಕೆಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಕೊಂಚ ಮಟ್ಟಿಗೆ ಕಳೆದ ಇನ್ನಿಂಗ್ಸ್ ವಿಶ್ವಾಸ ಕೂಡ ಸುಹಾಸ್ ಒಂದಿಗೆ ಇರ್ತದೆ. ಮತ್ತೆ ಅಂತಿಮ ಚೆಂಡನ್ನು ಸುಹಾಸ್ ಎದುರಿಸಬೇಕಾಗಿದೆ. ಅಂತಿಮ ಚೆಂಡು ಅಕ್ರಮ್ ಟು ಸುಹಾಸ್. ಮತ್ತೆ ಸ್ವೀಪ್ ಮಾಡುವ ಪ್ರಯತ್ನ. ರನ್ಗಳು ಬರ್ತಾ ಇಲ್ಲ. ಔಟಿಗಾಗಿ ಬಲವಾದ ಮಾನವೀಯ ತಿರಸ್ಕಾರ. ಓವರ್ ಮುಕ್ತಾಯದ ಸೂಚನೆ ಕೂಡ ನೇರ ನಿರ್ಣಾಯಕರಿಂದ ರವಾನೆ ಆಗ್ತಾ ಇದೆ. ಎರಡು ಓವರ್ಗಳ ಮುಕ್ತಾಯ ಹಂತವನ್ನ ಕಂಡುಕೊಂಡಿದೆ. 2 ಓವರ್ಗಳ ಮುಕ್ತಾಯಕ್ಕೆ 21 ಓಟವನ್ನು ದಾಖಲಿಸಿದೆ. ಆ ನಿಟ್ಟಿನಲ್ಲಿ ಸಚಿನ್ ಕೋಟೇಶ್ವರ ಸಾಕಷ್ಟು ಬಿರುಸಿನ ದಾಂಡುಗಾರಿಕೆಯನ್ನು ಅಂಕಣದ ಮಧ್ಯಭಾಗದಲ್ಲಿ ದಾಖಲಿಸಿ 9 ಎಸೆತಗಳ ಮುಂದೆ 19 ಓಟವನ್ನು ದಾಖಲಿಸಿ ಕೊಂಚ ಮಟ್ಟಿಗೆ ತಲೆನೋವನ್ನು ಸಫಾನ್ಗೆ ಪರಿಣಮಿಸ್ತಾ ಇದೆ. ಯಂಗ್ಸ್ಟರ್ ತಂಡದ ಮಾಲೀಕ ಕಪ್ತಾನ ಕೂಡ ಕೊಂಚ ಮಟ್ಟಿಗೆ ತಲೆನೋವಾಗ್ತಾ ಇದೆ. ತಂಡದ ಒಟ್ಟು ಮೊತ್ತ 21. ರಿಜ್ವಾನ್ ಕೂಡಿದ 3ನೇ ಹಾಗೂ ತಮ್ಮ ವೈಯಕ್ತಿಕ ದ್ವಿತೀಯ ಓವರ್ನ ಪ್ರಥಮ ಚೆಂಡಿಗಾಗಿ ಮತ್ತೆ ರಿಜ್ವಾನ್ ಅವರನ್ನ ಪರಿಚಯ ಮಾಡಿಕೊಡ್ತಾ ಇದೆ. ಪ್ರಥಮ ಓವರ್ನಲ್ಲಿ 7 ಓಟವನ್ನ ನೀಡಿದಂತ ಆಟಗಾರ ರಿಜ್ವಾನ್. ಪ್ರಥಮ ಚೆಂಡು ರಿಜ್ವಾನ್ ಟು ಸಚಿನ್. ಈ ಬಾರಿ ಮತ್ತೆ ಬೌಂಡ್ರಿ ದಾಖಲಾಗ್ತಾ ಇದೆ.
ಎಕ್ಸಲೆಂಟ್ ಶಾಟ್ ಕೂಡ, ಬುಲೆಟ್ ಮಾದರಿ ಶಾಟ್ ಕೂಡ ದಾಖಲಾಗ್ತಾ ಇದೆ. ಸಚಿನ್ ಕೋಟೇಶ್ವರ ದಾಳಿದ ಮುಖ್ಯನ. ಸಚಿನ್ ಕೋಟೇಶ್ವರ ಒನ್ ಮ್ಯಾನ್ ಶೋ ಅಂಕಣದ ಮಧ್ಯಭಾಗದಲ್ಲಿ ಕಂಡು ಬರ್ತಾ ಇದೆ. ಈಗಾಗಲೇ ಹೇಳಿರುವಂತೆ ಒಬ್ಬ ಡೇಂಜರಸ್ ಆಟಗಾರ, ಟೆನ್ನಿಸ್ ಬಾಲ್ ನ ಅಪ್ರತಿಮ ಆಟಗಾರ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಮತ್ತೆ ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ, ಮತ್ತೆ ಕೂಡ ಈ ಬಾರಿ ನಿಯಮದ ಉಲ್ಲಂಘನೆ. ಸಚಿನ್ ಕೋಟೇಶ್ವರ ಉದ್ದರಿ ನಡ್ಕೊಳ್ತಾ ಇದೆ. 10 ಎಸೆತಗಳ ಮುಂದೆ 23 ಓಟವನ್ನು ದಾಖಲಿಸಿದ ಆಟಗಾರ ಸಚಿನ್ ಕೋಟೇಶ್ವರ. ಈ ಒಂದು ಹಂತದಲ್ಲಿ ಕೊಂಚ ಮಟ್ಟಿಗೆ ರಿಲ್ಯಾಕ್ಸ್ ಎಕ್ಸ್ಆರ್ ತಂಡದ ಕಪ್ತಾನಕ್ಕೆ ನೀಡ್ತಾ ಇದ್ರೆ, ಆ ನಿಟ್ಟಿನಲ್ಲಿ ಮತ್ತೆ ಸಚಿನ್ ತೆರವಾದ ಸ್ಥಾನವನ್ನು ಮತ್ತೊಬ್ಬ ಬಲಿಷ್ಠ ಆಟಗಾರ ಎಂಟ್ರಿಯನ್ನು ಪಡ್ಕೊಳ್ತಾ ಇದ್ದಾನೆ. ಆ ನಿಟ್ಟಿನಲ್ಲಿ ಪ್ರಕಾಶ ಸ್ಟ್ರೈಕರ್ ವಿಭಾಗದಲ್ಲಿ ರಿಜ್ವಾನ್ ಎಸ್ತಂತ ಚೆಂಡು ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ ಕೂಡ, ಒಂಟಿ ಓಟ ಮಾತ್ರ ದಾಖಲಾಗ್ತಾ ಇದೆ. ನಾಲ್ಕನೇ ಬಾರಿಗೆ ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ, ಒಂಟಿ ಓಟ ಮಾತ್ರ ದಾಖಲಾಗ್ತಾ ಇದೆ. ಒಟ್ಟು ಮೊತ್ತ ಕೂಡ 27. ರಿಜ್ವಾನ್ 5ನೇ ಬಾರಿಗೆ ಸ್ಟ್ರೈಕರ್ ವಿಭಾಗದಲ್ಲಿ ಪ್ರಕಾಶ್. ಮತ್ತೆ ಗತಿಯಲ್ಲಿ ಪರಿವರ್ತನೆ, ಸುಂದರ ಶೈಲಿಯ ಜಾಮೆ ಹಸ್ತಗಾರಿಕೆ ಕೂಡ ರಿಜ್ವಾನ್ ದಾಖಲಿಸ್ತಾ ಇದ್ದಾನೆ. ಎಕ್ಸಲೆಂಟ್ ಡೆಲಿವರಿ, ಚುಕ್ಕೆ ಎಸೆತ. ರಿಜ್ವಾನ್ 6ನೇ ಬಾರಿಗೆ ಅಂತಿಮ ಚೆಂಡು ಬಾಕಿ ಇರುತ್ತದೆ. ಮತ್ತೆ ಸುಂದರ ಶೈಲಿಯ ದಂಡನೆ, ಬೌಂಡರಿ ಪಾಯಿಂಟ್ಸ್ ವಿಭಾಗದಲ್ಲಿ ತೊಳುವ ಮುಖ್ಯನ ಪ್ರಕಾಶ ಬೌಂಡ್ರಿಯನ್ನು ದಾಖಲಿಸಿದ್ದಾನೆ. ಪ್ರಕಾಶನ ಪ್ರಥಮ ಬೌಂಡ್ರಿ ಕೂಡ ಇದಾಗಿರುತ್ತದೆ ಈ ಒಂದು ಇನ್ನಿಂಗ್ಸ್ ನಲ್ಲಿ. ಮೂರು ಓವರ್ಗಳ ಮುಕ್ತಾಯ ಹಂತದಲ್ಲಿ ತಂಡದ ಒಟ್ಟು ಮೊತ್ತ 31. ಅಂತಿಮ 6 ಚೆಂಡು ಬಾಕಿ ಇರ್ತದೆ. ಆ ನಿಟ್ಟಿನಲ್ಲಿ ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಕೂಡ ಮ್ಯಾಚ್ ವಿನ್ನರ್ ಆಗಿ ರಹಮಾನ್ ಗುರುತಿಸಿಕೊಂಡಿದ್ರು. ಅಂತಿಮ 1 ಚೆಂಡಿನಲ್ಲಿ 4 ಓಟವನ್ನು ಸೇವ್ ಮಾಡಿದಂತ ಆಟಗಾರ, ಸಾಕಷ್ಟು ಅನುಭವಿ ಆಟಗಾರ ಕೂಡ ರಹಮಾನ್. ಅಂತಿಮ 6 ಚೆಂಡು ಬಾಕಿ ಇರುತ್ತದೆ. 6 ಎಸೆತ ಅದೆಷ್ಟು ರನ್ ಅನ್ನ ಕಲೆ ಹಾಕ್ತದೆ, ಈ ಒಂದು ನರಹರಿ ತಂಡದ ಮುಂದಿರುವ ಪ್ರಶ್ನೆ ಆಗಿರ್ತದೆ. ಮತ್ತೆ ಈ ಬಾರಿ ಔಟ್ ಆಗುವ ಸಾಧ್ಯತೆ ಇತ್ತು. ರನ್ಔಟ್, ಪ್ರಕಾಶ ರನ್ಔಟ್ ಆಗಿ ಪೆವಿಲಿಯನ್ಗೆ. ಸಾಕಷ್ಟು ಉತ್ತಮವಾದ ಎಸ್ತಗಾರಿಕೆ ಕೂಡ ರಹಮಾನ್ ಅವರಿಂದ. ನಿನ್ನೆ ನಡೆದಂತಹ ಪಂದ್ಯದಲ್ಲೂ ಸಹ ಉತ್ತಮ ಎಸ್ತಗಾರಿಕೆಯನ್ನು ಮಾಡಿದ್ರು. ಆ ನಿಟ್ಟಿನಲ್ಲಿ ಸಾಕಷ್ಟು ರನ್ಗಳಿಗೆ ಕಡಿವಾಣವನ್ನು ಹಾಕಿದಂತಹ ಎಸೆತಗಾರ ಕೂಡ. ಹೊಸ ದಾಂಡಿಗಾರ ಪರಿಚಯ ಕೂಡ ಮಾಡ್ತಾ ಇದೆ. ಆ ನಿಟ್ಟಿನಲ್ಲಿ ಕಾರ್ತಿಕ್ ಪ್ರವೇಶ ಕೂಡ ಅಂಕಣದ ಮಧ್ಯಭಾಗದಲ್ಲಿ ಆಗ್ತಾ ಇದೆ. ಸ್ಟ್ರೈಕರ್ ವಿಭಾಗದಲ್ಲಿ ಕಾರ್ತಿಕ ಅಂತಿಮ ಓವರ್ನ ಪ್ರಗತಿಯಲ್ಲಿದೆ. ಈ ಒಂದು ಹಂತದಲ್ಲಿ ಎಲ್ಲ ಬೌಂಡ್ರಿ ಅವಶ್ಯಕತೆ ಇರ್ತದೆ ನಾರಾಹಾರಿ ತಂಡಕ್ಕೆ. ವಿಜೇತ ತಂಡ ನೇರವಾಗಿ ಫೈನಲ್ಗೆ ಎಂಟ್ರಿಯನ್ನು ಪಡೆದುಕೊಳ್ತದೆ. ಆ ನಿಟ್ಟಿನಲ್ಲಿ ಮತ್ತೆ ಎಸ್ತಗಾರಿಕಾ ಭಾಗದಲ್ಲಿ ರಹಮಾನ್. ಎರಡನೇ ಬಾರಿಗೆ ಸ್ಟ್ರೈಕರ್ ವಿಭಾಗದಲ್ಲಿ ಕಾರ್ತಿಕ್. ಸುಂದರತೆ ಹಸ್ತಗಾರಿಕೆ, ರನ್ಔಟ್ ಆಗುವ ಸಾಧ್ಯತೆ ಕೂಡ. ಥರ್ಡ್ ಅಂಪೈರ್ಗೆ ತೀರ್ಪು ರವಾನೆ ಆಗ್ತಾ ಇದೆ.
ರನ್ಔಟ್. ತಂಡದ ಒಟ್ಟು ಮೊತ್ತ 31, 2 ಉದ್ದರಿ ನಷ್ಟಕ್ಕೆ. ಅಂತಿಮ 4 ಎಸೆತವಾಗಿರುತ್ತದೆ. ರೆಹಮಾನ್ ಸಾಕಷ್ಟು ವೇಗದ ಜೊತೆಗೆ ತಿರುವನ್ನು ನೀಡಬಲ್ಲಂತ ಎಸೆತಗಾರ ಕೂಡ. ಸ್ಟ್ರೈಕರ್ ವಿಭಾಗದಲ್ಲಿ ನವೀನ, 3ನೇ ಬಾರಿಗೆ ರೆಹಮಾನ್ ಎಸ್ತಗಾರ. ರೆಹಮಾನ್ ಎಸ್ತಂತ ಚೆಂಡು ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ, ರನ್ಔಟ್ ಆಗುವ ಸಾಧ್ಯತೆ. ಒಂಟಿ ಓಟ ಮಾತ್ರ ದಾಖಲಾಗ್ತಾ ಇದೆ. ಅಂತಿಮ ಓವರ್ನಲ್ಲಿ ರನ್ಗಳಿಗೆ ರೆಹಮಾನ್ ಕಡಿವಾಣವನ್ನು ಹಾಕ್ತಾ ಇದ್ರೆ ಅನಾವಶ್ಯಕ ಬೌಂಡ್ರಿ ಕೂಡ ದಾಖಲಾತಿ ಪಟ್ಟಿಯಲ್ಲಿ ಸೇರ್ತಾ ಇಲ್ಲ. ಮತ್ತೆ ಸ್ವೀಪ್ ಮಾಡುವ ಪ್ರಯತ್ನ, ಕಾರ್ತಿಕ್ ದಾಡಿದ ಮುಖ್ಯನ ಚುಕ್ಕೆ ಎಸೆತ. ಸಾಕಷ್ಟು ಒಳ ಹಾಗೂ ಹೊರ ತಿರುವನ್ನ ನೀಡ್ತಾ ಇದ್ರೆ ರನ್ಗಳಿಗೆ ಸಾಕಷ್ಟು ಕಡಿವಾಣವನ್ನು ರೆಹಮಾನ್ ಆಗ್ತಾ ಇದ್ರೆ ರನ್ಗಳು ಕೊಡ್ತಾ ಇಲ್ಲ. ಸಾಕಷ್ಟು ಸುಂದರತೆ ಎಸ್ತಗಾರಿಕೆ ಅಂಕಣದ ಮಧ್ಯಭಾಗದಲ್ಲಿ ರೆಹಮಾನ್ ದಾಖಲಿಸ್ತಾ ಇದ್ರೆ ತನ್ನ ಮೊತ್ತ ಕೂಡ 32ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಂಡಿದೆ. 5ನೇ ಬಾರಿಗೆ ರೆಹಮಾನ್ ಎಸೆದಂತಹ ಚೆಂಡು ಮತ್ತೆ ಉತ್ತಮವಾದ ಎಸ್ತಗಾರಿಕೆ, ಒಳ ತಿರುವನ್ನು ಕಂಡಂತ ಚೆಂಡು, ಚುಕ್ಕೆ ಎಸೆತ, ಎಕ್ಸಲೆಂಟ್ ಡಿಲಿವರಿ. ರೆಹಮಾನ್ ಹೈಕಾಡಿ ವಿಕೆಟ್ ಟು ವಿಕೆಟ್ ಎಸ್ತಗಾರಿಕೆ ಅಂಕಣದ ಮಧ್ಯಭಾಗದಲ್ಲಿ ದಾಖಲಿಸ್ತಾ ಇದ್ದಾನೆ. ಸಾಕಷ್ಟು ವೇಗದ ಜೊತೆಗೆ ತಿರುವನ್ನು ನೀಡಬಲ್ಲಂತಹ ಎಸೆತಗಾರ ಕೂಡ ರೆಹಮಾನ್. ವಿಕೆಟ್ ಟು ವಿಕೆಟ್ ಬೌಲಿಂಗ್ ಅಂಕಣದ ಮಧ್ಯಭಾಗದಲ್ಲಿ ಕಂಡು ಬರ್ತಾ ಇದೆ. ಕಾರ್ತಿಕ ಸ್ಟ್ರೈಕರ್ ವಿಭಾಗದಲ್ಲಿ ಅಂತಿಮ ಚೆಂಡು ಬಾಕಿ ಇರ್ತದೆ. ಲಾಸ್ಟ್ ಬಾಲ್ ಟು ಗೋ. ಈ ಬಾರಿ ಬೌಂಡರಿ ದಾಖಲಾಗ್ತಾ ಇದೆ. ಅಂತಿಮ ಚೆಂಡಿನಲ್ಲಿ ತಂಡದ ಒಟ್ಟು ಮೊತ್ತ 36, 37ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ ಯಂಗ್ಸ್ಟಾರ್ ತಂಡ. ಈ ಒಂದು ಪಂದ್ಯಾಟದಲ್ಲಿ ವಿಜೇತ ತಂಡ ಫೈನಲ್ಗೆ ಎಂಟ್ರಿಯನ್ನು ಪಡೆದುಕೊಳ್ತದೆ. ಆ ನಿಟ್ಟಿನಲ್ಲಿ 37ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ ಯಂಗ್ ಸ್ಟಾರ್ ತಂಡ. ಆರಂಭಿಕ ಹಂತದಲ್ಲಿ ಸ್ಟ್ರೈಕರ್ ವಿಭಾಗದಲ್ಲಿ ಯಂಗ್ ಸ್ಟಾರ್ ತಂಡದ ಪರವಾಗಿ ಭರವಸೆ ಆಟಗಾರ ರಿಜ್ವಾನ್ ಅವರನ್ನ ಪರಿಚಯ ಮಾಡಿಕೊಡ್ತಾ ಇದೆ. ಅದೇ ರೀತಿ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಅಕ್ರಮ್. ನಿನ್ನೆ ನಡೆದಂತಹ ಪಂದ್ಯದಲ್ಲಿ ಪ್ರಥಮವಾಗಿ ಒಂದು ಫ್ಯಾನ್ಸ್ ಟ್ರೋಫಿಯಲ್ಲಿ ಅರ್ಧ ಶತಕವನ್ನು ದಾಖಲಿಸಿದ ಆಟಗಾರ ಕೂಡ ರಿಜ್ವಾನ್. ಸಾಕಷ್ಟು ಸರಣಿಯುದ್ದಕ್ಕೂ ರನ್ಗಳ ಕಲೆ ಹಾಕಿದಂತಹ ಒಬ್ಬ ಯಶಸ್ವಿ ಆಲ್ರೌಂಡರ್ ಆಟಗಾರ ರಿಜ್ವಾನ್ ಹೊನ್ನಾಳ. ಪ್ರಕಾಶ ಎಸ್ತಗಾರ. ಸ್ಟ್ರೈಕರ್ ವಿಭಾಗದಲ್ಲಿ ರಿಜ್ವಾನ್, ಭರವಸೆ ಆಟಗಾರ, ಸ್ಟಾರ್ ಆಟಗಾರ ಯಂಗ್ ಸ್ಟಾರ್ ತಂಡದ ಪರವಾಗಿ. ಪ್ರಥಮ ಚೆಂಡಿಗಾಗಿ ಸ್ಟ್ರೈಕರ್ ವಿಭಾಗದಲ್ಲಿ ರಿಜ್ವಾನ್, 37ರ ಗುರಿ. ಈ ಬಾರಿ ಪ್ರಥಮ ಚೆಂಡಿಗೆ ನಿಯಮದ ಉಲ್ಲಂಘನೆ ಆಗ್ತಾ ಇದೆ. ರಿಜ್ವಾನ್ ಔಟ್ ಆಗಿ ಪೆವಿಲಿಯನ್ಗೆ ಸಾಕಷ್ಟು ಭರವಸೆಯನ್ನ ಮೂಡಿಸಿದಂತ ಆಟಗಾರ ರಿಜ್ವಾನ್
ಶೂನ್ಯ ಸಂಪಾದನೆಯೊಂದಿಗೆ ಔಟ್ ಆಗಿ ಪೆವಿಲಿಯನ್ಗೆ ಸೇರ್ತಾ ಇದ್ರೆ ಪ್ರಥಮ ಉದ್ದರಿ ಆಘಾತ ಆಗ್ತಾ ಇದೆ. ನಂಬುಗಸ್ತಿ ಆಟಗಾರ ರಿಜ್ವಾನ್ ಆಟ ಅಂತ್ಯ ಆಗ್ತಾ ಇದೆ. ಈ ಬಾರಿ ವೈಡ್ ಮಾತೆ ಬಾಯಿನ ಮುಖೇನ 1+4 5 ಓಟ ದಾಖಲಾತಿ ಪಟ್ಟಿಯಲ್ಲಿ ಸೇರ್ತಾ ಇದೆ. ಈ ಒಂದು ವರದಾನವಾಗಿ ಸಾಬೀತಾಗ್ತಾ ಇದೆ. ಈ ಒಂದು ಪಂದ್ಯದ ತೀರ್ಪುಗಾರರಾಗಿ ನಿರ್ಣಾಯಕರಾಗಿ ತನ್ವೀರ್ ಉಡುಪಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರೆ ಮಾತೆ ಎಸ್ತಗಾರಿಕೆ ಭಾಗದಲ್ಲಿ ಈ ಬಾರಿ ಪ್ರಕಾಶ ಔಟ್ ಎಂಬ ಸೂಚನೆ ಕೂಡ ಬರ್ತಾ ಇದೆ. ಕ್ಲೀನ್ ಬೋಲ್ಡ್. ಪಂದ್ಯದ ಲೆಗ್ ಅಂಪೈರ್ ಆಗಿ ವಿಘ್ನೇಶ್ ಕಾರ್ಯನಿರ್ವಹಿಸ್ತಾ ಇದ್ದಾನೆ. ಅದೇ ರೀತಿ ಈ ಒಂದು 2 ಉದ್ದರಿಯನ್ನ ಈಗಾಗಲೇ ಕಳೆದುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಬಾಲಿಷ್ಠ ರಿಜ್ವಾನ್ ಉದ್ದರಿ ನೆಲೆಕೊಳ್ತು. ಶೂನ್ಯ ಸಂಪಾದನೆಗೆ ರಿಜ್ವಾನ್ ಔಟ್ ಆಗಿ ಪೆವಿಲಿಯನ್ಗೆ ಸೇರ್ತಾ ಇದ್ರೆ ತದನಂತರದಲ್ಲಿ ಮತ್ತೊಬ್ಬ ಭರವಸೆ ಆಟಗಾರ ರಿಯಾಜ್ ಔಟ್ ಆಗಿ ಪೆವಿಲಿಯನ್ಗೆ ತದನಂತರದಲ್ಲಿ ಜಾವೀದ್ ಮತ್ತೊಬ್ಬ ಹಿರಿಯ ಆಟಗಾರ ಜಾವೀದ್ ಪ್ರವೇಶವನ್ನ ಕಂಡುಕೊಳ್ತಾ ಇದೆ. ಪ್ರಕಾಶ ನೇರ ನಿಖರ್ದ ಎಸ್ತಗಾರಿಕೆ ಕಂಡು ಬರ್ತಾ ಇದೆ. ಶರವೇಗದ ಎಸ್ತಗಾರ ತೀರ ಶಾರ್ಟ್ ಆಗಿ ಬಂದ ಚೆಂಡು ಎದೆಯ ಮಟ್ಟಕ್ಕೆ ಪುಡಿದ ಚೆಂಡು ಓಟಗಳು ಬರ್ತಾ ಇಲ್ಲ. ಚುಕ್ಕೆಸ್ತಲ್ಲಿ ಆಟ ಸಾಗ್ತಾ ಇದೆ. ಶರವೇಗದ ಎಸೆತಗಾರ ಪ್ರಕಾಶ ವೇಗದ ಜೊತೆಗೆ ತಿರುವನ್ನ ನೀಡ್ತಾ ಇದ್ರೆ ಸಾಕಷ್ಟು ರನ್ಗಳಿಗೆ ಕಡಿವಾಣವನ್ನ ಈಗಾಗಲೇ ಆಗ್ತಾ ಇದ್ದಾನೆ. ಕೇವಲ 5 ಓಟವನ್ನು ಎದುರಾಳಿ ತಂಡಕ್ಕೆ ಬಿಟ್ಕೊಟ್ರೆ 2 ಉದ್ದರಿ ಮತ್ತೆ ಬೌಂಡರಿ ಕೂಡ ಎಕ್ಸಲೆಂಟ್ ಪ್ಲೇಸ್ಮೆಂಟ್ ಕೂಡ ದಾಖಲಾಗ್ತಾ ಇದೆ. ಜಾವೀದ್ ಬಾಯ್ ಅವರ ದಾಟಿದ ಮುಖ್ಯನ ತಂಡದ ಒಟ್ಟು ಮೊತ್ತ 9. ಪ್ರಥಮ ಓವರ್ ಚಾಲ್ತಿಯಲ್ಲಿ 37ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ. ಪ್ರಕಾಶ್ ತೀರ ಶಾರ್ಟ್ ಆಗಿ ಬಂದ ಚೆಂಡು ಮಾತ್ರ ರನ್ಔಟ್ ಆಗುವ ಸಾಧ್ಯತೆ ಕೂಡ. ಒಂಟಿ ಓಟ ಮಾತ್ರ ದಾಖಲಾತಿ ಪಟ್ಟಿಯಲ್ಲಿ ಸೇರ್ತಾ ಇದೆ. ತಂಡದ ಮೊತ್ತ 10. ಅಂತಿಮ ಚೆಂಡು ಲಾಸ್ಟ್ ಬಾಲ್ ಟು ಗೋ. ಅಕ್ರಮ್ ಸ್ಟ್ರೈಕರ್ ವಿಭಾಗದಲ್ಲಿ ತಟ್ಟಿಬಿಟ್ಟು ಪ್ರಯತ್ನ ರನ್ಔಟ್ ಆಗುವ ಸಾಧ್ಯತೆ ಕೂಡ. ಔಟಿಗಾಗಿ ಬಲವಾದ ಮನವಿ. ಥರ್ಡ್ ಅಂಪೈರ್ಗೆ ಸೂಚನೆ ಕೂಡ ರವಾನೆ ಆಗ್ತಾ ಇದೆ.
ಔಟ್. ವಿಜೇತ ತಂಡ ಫೈನಲ್ಗೆ ಎಂಟ್ರಿಯನ್ನು ಪಡ್ಕೊಳ್ತಾ ಇದೆ. ಆ ನಿಟ್ಟಿನಲ್ಲಿ 37ರ ಟಾರ್ಗೆಟ್ ಅನ್ನು ಚೇಸ್ ಮಾಡಬೇಕಾಗಿದೆ. ಈಗಾಗಲೇ 5 ಚೆಂಡಿನ ಆಟ ಮುಕ್ತಾಯವನ್ನ ಕಂಡುಕೊಳ್ತಾ ಇದೆ. 10 ಓಟ ದಾಖಲಾಗ್ತಾ ಇದೆ. ಸಚಿನ್ ತೀರಾ ಶಾರ್ಟ್ ಆಗಿ ಬಂದ ಚೆಂಡು ಈ ಬಾರಿ ಮತ್ತೆ ಬೌಂಡರಿ ಕೂಡ ದಾಖಲಾಗ್ತಾ ಇದೆ. ಒಟ್ಟು ಮೊತ್ತ 14. 23 ಓಟದ ಅವಶ್ಯಕತೆ. 17 ಎಸೆತಗಳ ಮುಂದೆ 17 ಎಸೆತ 23 ಓಟದ ಅವಶ್ಯಕತೆ. ಮತ್ತೆ ಸುಂದರ ಶೈಲಿಯ ದಂಡನೆ ಕೂಡ ಮತ್ತೆ ಬೌಂಡರಿ ದಾಖಲಾಗ್ತಾ ಇದೆ. ರವಿ ದಾಂಡಿದ ಮುಖೇನ ಸತತ 2 ಎಸೆತಗಳ ಮುಂದೆ ರವಿ 2 ಬೌಂಡ್ರಿಯನ್ನು ಈಗಾಗಲೇ ದಾಖಲಿಸುತ್ತಾ ಆರಂಭಿಕ ದಾಂಡುಗಾರ ರಿಜ್ವಾನ್ ವೈಫಲ್ಯತೆ ನಡುವೆ ಕೂಡ ಮತ್ತೆ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದೆ. ಒಂದೆಡೆ ಜಾವೀದ್ ಬಾಯ್ ದಾಂಡುಗಾರಿಕೆಯನ್ನು ಮಾಡ್ತಾ ಇದ್ರೆ ಸ್ಟ್ರೈಕರ್ ವಿಭಾಗದಲ್ಲಿ ರವಿ ಕೂಡ ಸತತ 2 ಎಸೆತಗಳ ಮುಂದೆ 2 ಬೌಂಡ್ರಿಯನ್ನು ಈಗಾಗಲೇ ದಾಖಲಿಸುತ್ತಾ ಈ ಬಾರಿ ತಟ್ಟಿಮುಟ್ಟಿ ಹೊಡೆಯುವ ಪ್ರಯತ್ನ. ಪ್ರಕಾಶ ಕ್ಷೇತ್ರರಕ್ಷಕ 1 ಓಟ ಮಾತ್ರ ದಾಖಲಾಗ್ತಾ ಇದೆ. ಒಟ್ಟು ಮೊತ್ತ ಕೂಡ 19 ಅರ್ಥಾತ್ 18 ಓಟದ ಅವಶ್ಯಕತೆ. 18 ಓಟದ ಅವಶ್ಯಕತೆ. ತಟ್ಟಿಮುಟ್ಟಿ ಹೊಡೆಯುವ ಪ್ರಯತ್ನ ಮತ್ತೆ 1 ಓಟ ದಾಖಲಾಗ್ತಾ ಇದೆ. ಒಟ್ಟು ಮೊತ್ತ 20. ಸಚಿನ ಎಸ್ತಂತ ಚೆಂಡು ಯಾರ್ಕಾಗಿ ಬಂದ ಚೆಂಡು ತೊಟ್ಟಿ ಮತ್ತೆ ಸೀಮಾರೇಖೆ ಹಚ್ಚದಲ್ಲಿ ಸುಂದರ ಶೈಲಿಯ ಕ್ಷೇತ್ರ ರಕ್ಷಣೆ ಕೂಡ ಪ್ರಕಾಶ ದಾಖಲಿಸ್ತಾ ಇದ್ರೆ ನಿಸ್ಸಂಶಯವಾಗಿ 3 ಓಟವನ್ನ ಸೇವ್ ಮಾಡಿದ್ರು ಪ್ರಕಾಶ್. ಒಟ್ಟು ಮೊತ್ತ 21ಕ್ಕೆ ಏರ್ತಾ ಇದೆ. 16 ಓಟದ ಅವಶ್ಯಕತೆ. ತಟ್ಟಿಮುಟ್ಟಿ ಹೊಡೆಯುವ ಪ್ರಯತ್ನ ಈ ಬಾರಿ ಯಾವುದೇ ಓಟಗಳು ದಾಖಲಾಗ್ತಾ ಇಲ್ಲ. ಡಾಟ್ ಬಾಲ್ ಚುಕ್ಕೆ ಎಸೆತ. ಓವರ್ ಮುಕ್ತಾಯದ ಸೂಚನೆ ಕೂಡ ನೇರ ನಿರ್ಣಾಯಕರಿಂದ ರವಾನೆ ಆಗ್ತಾ ಇದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 21. ಉಳಿದಿರುವಂತಹ 12 ಎಸೆತಗಳ ಮುಂದೆ 16 ಓಟದ ಅವಶ್ಯಕತೆ. 12 ಎಸೆತ 16 ಓಟದ ಅವಶ್ಯಕತೆ. ಈ ಒಂದು ಪಂದ್ಯದ ತೀರ್ಪುಗಾರರಾಗಿ ತನ್ವೀರ್ ಉಡುಪಿ ಸ್ಟ್ರೈಕ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಫ್ರೆಂಡ್ಸ್ ಪರವಾಗಿ ಅದರದ ಧನ್ಯವಾದಗಳು. ಅದೇ ರೀತಿ ಲೆಗ್ ಅಂಪೈರ್ ಆಗಿ ವಿಘ್ನೇಶ ಕಾರ್ಯವನ್ನ ನಿರ್ವಹಿಸ್ತಾ ಇದ್ರೆ ಮತ್ತೆ ಎಸ್ತಗಾರಿಕೆ ಭಾಗದಲ್ಲಿ ಪರಿವರ್ತನೆ ಕೂಡ ಪ್ರಕಾಶನ ಪರಿಚಯಿಸುವ ಪ್ರಯತ್ನ ಕೂಡ ನಡೀತಾ ಇದೆ. ಆರಂಭಿಕ ಹಂತದಲ್ಲಿ ಪ್ರಕಾಶ ಎಸ್ತಗಾರಿಕೆಯನ್ನ ಮಾಡಿದ್ದು ತದನಂತರದಲ್ಲಿ ಕೂಡ 3ನೇ ಓವರ್ ಎಸೆಯಲು ಮತ್ತೆ ಪ್ರಕಾಶನ ಪರಿಚಯವನ್ನು ಮಾಡಿಕೊಡ್ತಾ ಇದೆ. ಆ ನಿಟ್ಟಿನಲ್ಲಿ ಉಳಿದಿರುವಂತಹ 12 ಎಸೆತಗಳ ಮುಂದೆ 16 ಓಟದ ಅವಶ್ಯಕತೆ. ಪ್ರಕಾಶ ಎಸೆತಗಾರ. ಸ್ಟ್ರೈಕರ್ ವಿಭಾಗದಲ್ಲಿ ರವಿ. ಕ್ಲೀನ್ ಬಾಲ್. ಸುಂದರತೆ ಎಸೆತಗಾರಿಕೆ ನೇರವಾಗಿ ವಿಕೆಟ್ಗೆ ಮುತ್ತಿಕ್ತಾ ಇದೆ. ಕಳೆದ ಓವರ್ ನಲ್ಲಿ ಸತತ 2 ಎಸೆತಗಳ ಮುಂದೆ 2 ಬೌಂಡ್ರಿಯನ್ನ ಕೂಡ ರವಿ ದಾಖಲಿಸಿದ್ರು. ತದನಂತರದಲ್ಲಿ ಪ್ರಕಾಶ ಮತ್ತೆ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದ್ರೆ ಕ್ಲೀನ್ ಬೌಲ್ಡ್ ಆಗುವ ಮುಖೇನ ರವಿಯ ಬಲಿಷ್ಠ ಉದರಿ ಕೂಡ ನೆಲಕೊಳ್ತಾ ಇದೆ. ತಂಡದ
ಮಾಲಿಕ ಕಪ್ತಾನ ಕೂಡ ಸಫಾನ್ ಎಂಟ್ರಿಯನ್ನ ಈಗಾಗಲೇ ಪಡ್ಕೊಳ್ತಾ ಇದ್ರೆ ತಂಡದ ಒಟ್ಟು ಮೊತ್ತ 21ರಲ್ಲಿ ಸ್ಥಗಿತತೆಯನ್ನು ಕಂಡುಕೊಳ್ತಾ ಇದೆ. 4 ಉದ್ದರಿಗಳ ನಷ್ಟಕ್ಕೆ ಆ ನಿಟ್ಟಿನಲ್ಲಿ ಪ್ರಕಾಶ ಮತ್ತೆ ಎಸ್ತಗಾರಿಕೆ ಭಾಗದಲ್ಲಿ 2ನೇ ಬಾರಿಗೆ ಪ್ರಕಾಶ, ಸ್ಟ್ರೈಕರ್ ವಿಭಾಗದಲ್ಲಿ ಸಫಾನ್. ಹದಿನಾರು ಓಟದ ಅವಶ್ಯಕತೆ. ಮುಂದಿನ ಪಂದ್ಯಾಟ SK ಅಲ್ ಲಖ್ವಿ ವಿರುದ್ಧವಾಗಿ JM ಫ್ರೆಂಡ್ಸ್. 2 ತಂಡದ ಕಪ್ತಾನ ನಾಣಿ ಚಿಮ್ಮೆ ಬರಬೇಕು. ಮುಂದಿನ ಪಂದ್ಯಾಟ JM ಕ್ರಿಕೆಟರ್ಸ್ ವಿರುದ್ಧವಾಗಿ ಅಲ್ ಲಖ್ವಿ. 2 ತಂಡದ ಕಪ್ತಾನ ಕೂಡ ನಾಣಿ ಚಿಮ್ಮಿಗೆ ಬರಬೇಕು. ಈ ಬಾರಿ ಕ್ಲೀನ್ ಬೌಲ್ಡ್ ಆಗ್ತಾ ಇದೆ. ಜಾವೀದ್ ಭಾಯ್ ಬಲಿಷ್ಠ ಉದ್ದರಿ ನೆಲ್ಕೊಳ್ತಾ ಇದೆ. ಮತ್ತೊಂದು ಆಘಾತವಾಗ್ತಾ ಇದೆ. ಇಪ್ಪತ್ತ 2 ಓಟಗಳು ಈಗಾಗಲೇ ದಾಖಲಾಗ್ತಾ ಇದೆ. 5 ಉದ್ದರಿ ನಷ್ಟಕ್ಕೆ. ಅಂತಿಮ ಹಂತದಲ್ಲಿ ರನ್ಗಳು ಬರ್ತಾ ಇಲ್ಲ. ಪಂದ್ಯ ಕೊಂಚ ಮಟ್ಟಿಗೆ ಮಂದಗತಿಯ ಪಡೆದುಕೊಳ್ತಾ ಇದೆ. ಮುಂದಿನ ಪಂದ್ಯಾಟ JM ಕ್ರಿಕೆಟರ್ಸ್ ವಿರುದ್ಧವಾಗಿ ಅಲ್ ಲಖ್ವಿ. 2 ತಂಡದ ಕಪ್ತಾನಿಗೆ ಅಂತಿಮ ಕರೆ ಆಗಿರುತ್ತದೆ. ಆದಷ್ಟು ಬೇಗ ನಾಣಿಜಿ ಬರಬೇಕು. ಹೊಸ ದಾಂಡುಗಾರ ಪರಿಚಯ ಕೂಡ ಶೋಯಬ್ ಮುನ್ನಾ. ಹೊಸ ದಾಂಡುಗಾರ ಮುನ್ನಾ ಸ್ಟ್ರೈಕರ್ ವಿಭಾಗದಲ್ಲಿ. ಮುನ್ನಾ ಸ್ಟ್ರೈಕರ್ ವಿಭಾಗದಲ್ಲಿ ಮತ್ತೆ ಪ್ರಕಾಶ ಎಸ್ತಗಾರ 4ನೇ ಬಾರಿಗೆ. ಸುಂದರತೆ ಹಸ್ತಗಾರ ಕೂಡ ದಾಖಲಾಗ್ತಾ ಇದೆ. ರನ್ಗಳು ಬರ್ತಾ ಇಲ್ಲ. ಜುಕೆಸ್ನಲ್ಲಿ ಆಟ ಸಾಗ್ತಾ ಇದೆ. ಸಾಕಷ್ಟು ಕರಾರುವಕ್ಕಾದ ಹಸ್ತಗಾರಿಕೆ ಕೂಡ. ಚಂಡಿಗೆ ಹೊರ ಹಾಗೂ ಒಳ ತಿರುವನ್ನ ನೀಡಬಲ್ಲ ಸಾಮರ್ಥ್ಯದ ಎಸೆತಗಾರ ಪ್ರಕಾಶ ಈ ಒಂದು ಓವರ್ನಲ್ಲಿ ಪಂದ್ಯದ ಚಿತ್ರಣವನ್ನೇ ಬದಲಾಯಿಸುತ್ತಾ ಆರಂಭಿಕ ಹಸ್ತವನ್ನ ವಿಕೆಟ್ ಆಗಿ ದಾಖಲಿಸಿದ್ರು. ತದನಂತರ ಸಿಂಗಲ್ ಅನ್ನ ಬಿಟ್ಕೊಟ್ಟು ಮತ್ತೆ ವಿಕೆಟ್ ಅನ್ನ ಪಡೆದುಕೊಂಡ್ರು. ಮತ್ತೆ ಸಿಂಗಲ್ ಅನ್ನ ನೀಡಿ ಮತ್ತೆ ಈ ಹಸ್ತಗಾರಿಕಾ ಭಾಗದಲ್ಲಿ ಸ್ವೀಪ್ ಮಾಡುವ ಪ್ರಯತ್ನ ಕೂಡ. ಮತ್ತೆ ರನ್ಗಳು ಬರ್ತಾ ಇಲ್ಲ. ಚುಕ್ಕೆ ಎಸೆತದಲ್ಲಿ ಆಟ ಸಾಗ್ತಾ ಇದೆ. ಈ ಒಂದು ಓವರ್ ನಲ್ಲಿ ಪಂದ್ಯದ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿದೆ. ಗೇಮ್ ಚೇಂಜರ್ ಓವರ್ ಆಗಿ ಪ್ರಕಾಶ ಈ ಒಂದು ಓವರ್ ಅನ್ನು ದಾಖಲಿಸುತ್ತಾ ಅಂತಿಮ ಚೆಂಡು ಬಾಕಿ ಇರುತ್ತದೆ. ಲಾಸ್ಟ್ ಬಾಲ್ ಟು ಗೋ. 3ನೇ ಓವರ್ ಅಂತಿಮ ಚೆಂಡು. ಸ್ಟ್ರೈಕರ್ ವಿಭಾಗದಲ್ಲಿ ಮುನ್ನಾ. ಈ ಬಾರಿ ಬೌಂಡರಿ ಕೂಡ ದಾಖಲಾಗ್ತಾ ಇದೆ. ಮತ್ತೆ ತಂಡದ ಮೊತ್ತ ಕೂಡ ಆರು ಎಸೆತಗಳ ಮುಂದೆ 11 ಓಟದ ಅವಶ್ಯಕತೆ. 6 ಎಸೆತ 11ರ ಗುರಿ. ಈಗಾಗಲೇ 2 ಬಾರಿ ಅಂಕಣ ಪ್ರವೇಶವನ್ನ ಮಾಡಿದ್ದಾಗಿದೆ. ಮತ್ತೆ ಪ್ರವೇಶವನ್ನು ಮಾಡಿದಲ್ಲಿ ರನ್ಗಳ ಕಡಿತವನ್ನು ಮಾಡಲಾಗುವುದು.
ಸ್ಟ್ರೈಕರ್ ವಿಭಾಗದಲ್ಲಿ ಸಫಾನ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಮೊನಾ, ಎಸೆತಗಾರಿಕಾ ವಿಭಾಗದಲ್ಲೂ ಸಫಾನ್. ಸಫಾನ್ ಟು ಸಫಾನ್, 6 ಎಸೆತ 11 ಗುರಿ. 6 ಎಸೆತಗಳ ಮುಂದೆ 11 ಓಟದ ಅವಶ್ಯಕತೆ. ಪಂದ್ಯ ಮತ್ತೆ ರೋಚಕ ತಿರುವತ್ತ ಸಾಗ್ತಾ ಇದೆ. ಪಂದ್ಯ ವಿಜೇತ ತಂಡ ಫೈನಲ್ಗೆ ಲಗ್ಗೆ ಇಡಲಿದೆ. ಆ ನಿಟ್ಟಿನಲ್ಲಿ ತಂಡದ ಮಾಲೀಕ ತಂಡದ ಕಪ್ತಾನ ಕೂಡ ಸಫಾನ್ ಸ್ಟ್ರೈಕರ್ ವಿಭಾಗದಲ್ಲಿ 6 ಎಸೆತ 11 ಗುರಿ. ಯಾರ್ಕಾಗಿ ಬಂದ ಚೆಂಡು ತಟ್ಟಿ ಮಡಿ ಹೊಡೆಯುವ ಪ್ರಯತ್ನ. ಒಂಟಿ ಓಟ ಮತ್ತೆ ದಾಖಲಾಗ್ತಾ ಇದೆ. 5 ಎಸೆತ 10 ಗುರಿ. ಕಳೆದ ಓವರ್ನಲ್ಲಿ ಅಂತಿಮ ಚೆಂಡಿನಲ್ಲಿ ಬೌಂಡ್ರಿಯನ್ನ ಮುನ್ನಾ ದಾಖಲಿಸಿದ್ರು. ಮತ್ತೆ ಮುನ್ನಾ ಸ್ಟ್ರೈಕರ್ ವಿಭಾಗದಲ್ಲಿ ಅಂತಿಮ 5 ಚೆಂಡು ಬಾಕಿ ಇರುತ್ತದೆ. 10 ಓಟದ ಅವಶ್ಯಕತೆ. ಮುನ್ನಾ ಸ್ಟ್ರೈಕರ್ ವಿಭಾಗದಲ್ಲಿ ಸಫಾಯಸ್ ಅಂತ ಚೆಂಡು. ಮತ್ತೆ ಯಾರ್ಕಾಗಿ ಬಂದ ಚೆಂಡು. ಓಟಗಳು ಬರ್ತಾ ಇಲ್ಲ. ಚುಕ್ಕೆಸದಲ್ಲಿ ಆಟ ಸಾಗ್ತಾ ಇದೆ. ನೇರ ನಿಖರತೆಯ ಕರಾರು ಒಕ್ಕಾದ ಎಸೆತಗಾರಿಕೆ ಅಂಕಣದ ಮಧ್ಯಭಾಗದಲ್ಲಿ ನರಹರಿ ತಂಡದ ಪರವಾಗಿ ದಾಖಲಾಗ್ತಾ ಇದೆ. ಸಫಾನ್ ಮತ್ತೆ ಭರವಸೆ ಆಟಗಾರ ಮೊನ್ನಾ ತಟ್ಟಿ ಮುಟ್ಟಿ ಹೊಡೆಯುವ ಪ್ರಯತ್ನ ಕೂಡ. ಸೀಮಾರೇಖೆ ಅಂಚಲಿ ಸುಹಾಸ್ ಕ್ಷೇತ್ರರಕ್ಷಕ. ಮತ್ತೆ ಒಂಟಿ ಓಟ ದಾಖಲಾಗ್ತಾ ಇದೆ. 3 ಎಸೆತ 9 ಓಟದ ಅವಶ್ಯಕತೆ. ಉಳಿದಿರುವ 2 ಎಸೆತಗಳ ಮುಂದೆ 9 ಓಟದ ಅವಶ್ಯಕತೆ. ಒಂದು ವೇಳೆ 2 ಎಸೆತಗಳ ಮುಂದೆ 2 ಬೌಂಡ್ರಿ ದಾಖಲಿಸಿದ್ದಾದಲ್ಲಿ ಪಂದ್ಯ ಟೈ ಆಗಲಿದೆ. ಪಂದ್ಯ ಟೈ ಆದಲ್ಲಿ ಸೂಪರ್ ಓವರ್ ಇರುತ್ತದೆ. 2 ತಂಡದ ಕಪ್ತಾನ ಗಮನಕ್ಕೂ ಸಹ ವೈಡ್ ಎಂಬ ಸೂಚನೆ ಕೂಡ. ಅತಿರಿಕ್ತ ಓಟಗಳು ದಾಖಲಾತಿ ಪಟ್ಟಿಯಲ್ಲಿ ಸೇರ್ತಾ ಇದೆ. 2 ಎಸೆತ 8 ಗುರಿ. ಎರಡು ಎಸೆತಗಳ ಮುಂದೆ 8 ಓಟದ ಅವಶ್ಯಕತೆ. ಡಾಟ್ ಬಾಲ್. ಸುಂದರತೆಯ ಹಸ್ತಗಾರಿಕೆ ದಾಖಲಾಗ್ತಾ ಇದೆ. ಚುಕ್ಕೆ ಹಸ್ತ. ಅಂತಿಮ ಚೆಂಡು ಬಾಕಿ ಇರುತ್ತದೆ. 1 ಎಸೆತ 8 ಗುರಿ. ಮುಂದಿನ ಪಂದ್ಯಾಟ ಜೆಎಂ ಕ್ರಿಕೆಟರ್ಸ್ ವಿರುದ್ಧವಾಗಿ ಎಸ್ಕೆ ಅಲ್ ಲಖಿ ತಂಡದ ಮುಂದಿನ ಪಂದ್ಯಾಟ ಕೂಡ. ಈತನ್ ಮೂಲಕ ನರಹರಿ ತಂಡ ಫೈನಲ್ಗೆ ಲಗ್ಗೆ ನೀಡ್ತಾ ಇದೆ. ಕಳೆದ ಪಂದ್ಯದ ಮ್ಯಾನ್ ಆಫ್ ದ ಮ್ಯಾಚ್ ಪ್ರಕಾಶ್ ಆಯ್ಕೆ ಆಗಿರ್ತಾರೆ ಮ್ಯಾನ್ ಆಫ್ ದ ಮ್ಯಾಚ್. ಯಂಗ್ಸ್ಟಾರ್ ತಂಡದ ಅಕ್ರಮ್ ಇಲ್ಲಿದ್ರು ವೇದಿಕೆ ಬರಬೇಕು.
ಮುಂದಿನ ಪಂದ್ಯಾಟ ಅಲ್ ಲಖ್ವಿ ವಿರುದ್ಧವಾಗಿ ಜೆಎಂ ಕ್ರಿಕೆಟರ್ಸ್ ತಂಡದ ಮಧ್ಯೆ ಮುಂದಿನ ಪಂದ್ಯಾಟ ಸಾಗಿ ಬರ್ತಾ ಇದೆ. ಜೆಎಂ ಕ್ರಿಕೆಟರ್ಸ್ ವಿರುದ್ಧವಾಗಿ ಅಲ್ ಲಖ್ವಿ.